ಶ್ರೀ ಗುರುದೇವ ಎಜುಕೇಶನ್ ಟ್ರಸ್ಟ್ ಒಳ್ಳೆಯ ಒಂದು ವಿದ್ಯಾಸಂಸ್ಥೆಯಾಗಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾ ಬೆಳ್ತಂಗಡಿಯಲ್ಲಿ ಹೆಸರುವಾಸಿಯಾದ ಒಂದು ವಿದ್ಯಾಸಂಸ್ಥೆಯಾಗಿದೆ. ಅದರೊಟ್ಟಿಗೆ ಬೆಳೆದು ಬಂದಂತಹ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಪ್ರಪ್ರಥಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕಾರ್ಯವ್ಯಾಪ್ತಿಯನ್ನು ಹೊಂದಿ ಹಂತ ಹಂತವಾಗಿ ಈ ಕಾರ್ಯವ್ಯಾಪ್ತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅದೇ ರೀತಿ ಉಡುಪಿ ಜಿಲ್ಲೆಗೆ ವಿಸ್ತರಿಸಿಕೊಂಡು ಈ ಸಂಸ್ಥೆ ವಿಸ್ತಾರಗೊಂಡು ಅನೇಕ ಶಾಖೆಗಳನ್ನು ಹೊಂದುತ್ತಾ ಪ್ರಕೃತ ಮೈಸೂರು ಪ್ರಾಂತ್ಯವನ್ನು ಈ ಒಂದು ಸಂಸ್ಥೆಯ ಕಾರ್ಯವ್ಯಾಪ್ತಿಯನ್ನಾಗಿ ಮಾಡಿಕೊಂಡು 8 ಜಿಲ್ಲೆಗಳ ಒಂದು ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಈ ಒಂದು ಕಾರ್ಯವ್ಯಾಪ್ತಿಯನ್ನು ಹೊಂದಿ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ 21ನೇ ಶಾಖೆಯನ್ನು ಈ ಪುತ್ತೂರು ತಾಲೂಕಿನ ಕಬಕದಲ್ಲಿ ಲೋಕಾರ್ಪಣೆಯಾಗಿದೆ. ಇವತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಪೈಪೋಟಿಯನ್ನು ನೀಡುವಂತಹ ಸಂದರ್ಭ. ಬಹುಶಃ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳು ವಿವಿಧೋದ್ದೇಶ ಇರಬಹುದು, ಸೌಹಾರ್ದ ಇರಬಹುದು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿರಬಹುದು. ಒಬ್ಬ ಗ್ರಾಹಕನ ಕಷ್ಟವನ್ನ ಅರಿತು ಅವನಿಗೆ ಬೇಕಾದಂತಹ ಸಾಲ ಸೌಲಭ್ಯಗಳಿರಬಹುದು, ತನ್ನ ಮಗಳ ಮದುವೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಗ್ರಾಹಕನಿಗೆ ಸಾಲದ ವ್ಯವಸ್ಥೆ ಬೇಕಾದಂತಹ ಸಂದರ್ಭದಲ್ಲಿ ಸಂಸ್ಥೆಯಲ್ಲಿ ವಿಚಾರಿಸಿದಂತಹ ಸಂದರ್ಭದಲ್ಲಿ ಆಗತಾನೆ ಆ ಗ್ರಾಹಕನನ್ನ ಪ್ರೀತಿಪಡಿಸುವಂತಹ ಕೆಲಸ ಕಾರ್ಯಗಳು, ಆ ಸಮಯದಲ್ಲಿ ಬೇಕಾದಂತಹ ದಾಖಲೆಗಳನ್ನು ನೀಡಿದಂತಹ ಸಂದರ್ಭದಲ್ಲಿ ಅವನ ಕಷ್ಟವನ್ನ ಅರಿತು ಅವನಿಗೆ ಸಾಲವನ್ನ ನೀಡುವಂತಹ ಸಂದರ್ಭ ಇದ್ರೆ ಅದು ನಮ್ಮಂತಹ ವಿವಿಧೋದ್ದೇಶ ಸಹಕಾರಿ ಸಂಘಗಳ ಮೂಲಕ ಕೊಡ್ಲಿಕ್ಕೆ ಆಗ್ತದೆ ಎನ್ನುವಂಥದ್ದನ್ನ ನಾವೆಲ್ಲರೂ ಮನಗಂಡಿದ್ದೇವೆ.
ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಇಡದೆ ಈ ಊರಿನ ಗ್ರಾಹಕರಿಗೆ ಬೇಕಾದಂತಹ ಸೌಲಭ್ಯವನ್ನು ನೀಡುವಂತಹ ಸಂದರ್ಭದಲ್ಲಿ ನಮ್ಮ ಠೇವಣಾತಿ ನೀಡಿದಂತಹ ಸಂದರ್ಭದಲ್ಲಿ ಒಬ್ಬ ಕಷ್ಟದಲ್ಲಿ ಇರತಕ್ಕಂತಹ ಗ್ರಾಹಕರಿಗೆ ಸಾಲ ನೀಡುವಂತಹ ವ್ಯವಸ್ಥೆ ಮಾಡುವಂತಹ ಸಂಘಗಳಿದ್ರೆ ಈ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಎನ್ನುವಂಥದ್ದನ್ನ ಹೇಳ್ಬಹುದು. ನಾನು ಬುಡದಲ್ಲಿ ಒಂದು ಬ್ಯಾಂಕ್ ಯಾವ್ದಾದ್ರು ಓಪನ್ ಆಗಬೇಕು ಅಂತ ನಾನು ತುಂಬಾ ಪ್ರಯತ್ನ ಮಾಡ್ತಿದ್ದೆ. ಯಾಕಂದ್ರೆ ನಮ್ಮಲ್ಲಿ ಬುಡದಲ್ಲಿ ಅಂದ್ರೆ ಪಟ್ನೂರು ಭಾಗ, ಕೆರಿಲ ಭಾಗ, ಈಚೆ ಗೊಡಿಪಾಡಿ ಆ ಭಾಗದಲ್ಲಿ ಬರುವಂತಹ ಜನಗಳಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಆಗಬೇಕು ನಾನು ತುಂಬಾ ಪ್ರಯತ್ನ ಮಾಡ್ತಿದ್ದೆ. ಆದರೆ ಈ ಭಾಗದಲ್ಲಿ ಕಪಕದಲ್ಲಿ ಒಂದು ಹೊಸತೊಂದು ಅದೊಂದು ಕೂಡ ತುಂಬ ಖುಷಿಯಾಯಿತು. ಮತ್ತೆ ಶ್ರೀ ಗುರು ವಿವಿಧ ಸಹಕಾರ ಸಂಘದ ಹಿರಿಯರು ನಡೆದುಕೊಂಡು ಬಂದಂಥ ಎಲ್ಲ ವಿಷಯ ತಿಳಿಸಿ ಭಾರಿ ಖುಷಿ ಆಯಿತು ನನಗೆ. ಉತ್ತರ ಅಭಿವೃದ್ಧಿ ಹೊಂದಲಿ ಅಂತ ನಾನು ಸ್ಮರಿಸುತ್ತಾ ನಾವು ನಮ್ಮದಿರುವಂತಹ ಕಲ್ಕೊಡ ದೈವ ಯಾಕಂದ್ರೆ ಅದರ ಒಂದು ಆರಾಧಕರು ಹಾಗೂ ಇಲ್ಲಿ ನಮ್ಮ ಅಡ್ಡೇರ ದೈವೋತ್ಸವ ಸಹ ಈ ವಿವಿಧ ದೇಶ ಸಹಕಾರಿ ಸಂಘ ಉತ್ತರ ಅಭಿವೃದ್ಧಿ ಹೊಂದಲಿ ಅಂತ ನಾನು ಎರಡು ಮಾತನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಮೈಸೂರು ಎಲ್ಲ ಕಡೆಯಲ್ಲೂ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿ ಎಲ್ಲ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ರಾಜ್ಯ ಮಟ್ಟದ ಉತ್ತಮ ಸಹಕಾರ ಸಂಘ ಪ್ರಶಸ್ತಿಯನ್ನು ಕೂಡ ಗಳಿಸಿ ಇವತ್ತು ಕಬಕದಲ್ಲಿ ತನ್ನ ಕಿರೀಟಕ್ಕೆ ಒಂದು ಗರಿ ಮೂಡಿಸಿ ಇವತ್ತು 21ನೇ ಶಾಖೆಯನ್ನು ಶುಭಾರಂಭಗೊಳಿಸಿದ ಸಂಘದ ಉಪಾಧ್ಯಕ್ಷರು, ಅಧ್ಯಕ್ಷರು, ಸಿಬ್ಬಂದಿ ವರ್ಗದವರು, ಎಲ್ಲ ನಿರ್ದೇಶಕರುಗಳಿಗೆ ನನ್ನ ಪ್ರೀತಿಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಇವತ್ತು ಲಕ್ಷ್ಮಿ ಚಂಚಲ್ ಅಂದ್ರೆ ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಇವತ್ತು ಲಕ್ಷಾಧಿಪತಿ ಭಿಕ್ಷಾಧಿಪತಿ ಆಗ್ಬಹುದು, ಭಿಕ್ಷಾಧಿಪತಿ ಲಕ್ಷಾಧಿಪತಿ ಆಗ್ಬಹುದು, ಲಕ್ಷಾಧಿಪತಿ ಭಿಕ್ಷಾಧಿಪತಿ ಆಗುವ ಸಂದರ್ಭದಲ್ಲಿ ಇಂತಹ ಸಹಕಾರಿ ಸಂಘದ ಸಹಕಾರ ಬೇಕೇ ಬೇಕು. ಇಲ್ಲಿ ನಾವು ವ್ಯಾಪಾರಸ್ಥರು ಸೇರಿದ್ದೇವೆ, ಕೃಷಿಕರು ಸೇರಿದ್ದೇವೆ, ಬೀಡಿ ಕಾರ್ಮಿಕರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು. ನಿಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ವಿನಂತಿ, ನಾವು ಕಷ್ಟಪಟ್ಟ ದುಡ್ಡನ್ನು ಎಷ್ಟೋ ನೀವು ವಾರದಲ್ಲಿ ಒಂದು ಉಳಿಕೆಯ ದುಡ್ಡನ್ನು ಇಂತಹ ಸಹಕಾರಿ ಸಂಘದಲ್ಲಿ ನೀವು ಕ್ರೋಢೀಕರಿಸಿದರೆ ನಮಗೆ ಕಷ್ಟಕಾಲದಲ್ಲಿ 10,000 ರೂಪಾಯಿ ಕೊಡ್ಲಿ ಅಂತ ಇನ್ನೊಬ್ಬರಲ್ಲಿ ಕೈ ಚಾಚುವಾಗ ಆಗಬಾರದು. ಇಂತಹ ಸಹಕಾರಿ ಸಂಘದಲ್ಲಿ ನಾವು ಕ್ರೋಢೀಕರಿಸಿದರೆ ನಮ್ಮ ದುಡ್ಡು ಇಲ್ಲಿ ಭದ್ರತವಾಗಿ ಇರ್ತದೆ, ಅದಕ್ಕೆ ಬಡ್ಡಿ ಕೂಡ ಸಿಗ್ತದೆ. ಅದನ್ನು ನಾವು ಮೊದಲು ಅಂತಹ ಕೆಲಸವನ್ನು ಮಾಡಬೇಕಾಗಿದೆ. ನಾನಾದ್ರೂ ಭಾವಿಸ್ತೇನೆ, ಇಷ್ಟೊಂದು ಉತ್ತಮವಾಗಿ ಈ ಬ್ಯಾಂಕ್ ವಿವಿಧೋದ್ದೇಶ ಸಹಕಾರಿ ಸಂಘ ಇಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಲಿಕ್ಕೆ ಅದರಲ್ಲಿರುವಂತಹ ಅಧ್ಯಕ್ಷರು ಮತ್ತು ನಿರ್ದೇಶಕರು ಏನು ಇವತ್ತು ಠೇವಣಿದಾರರಾಗಿರ್ಲಿ, ಸಾಲಗಾರರಾಗಿರ್ಲಿ, ಅವರ ಬ್ಯಾಂಕಿನಲ್ಲಿ ಇರುವಂತಹ ವ್ಯಕ್ತಿಗಳ ಬಗ್ಗೆ ಗಮನ ಹರಿಸ್ತಾರೆ. ಇವತ್ತು 15 ವರ್ಷ ಆಯ್ತು ಪ್ರಾರಂಭ ಆಗಿ. 15 ವರ್ಷದಲ್ಲಿ 21 ಶಾಖೆಯನ್ನು ಪ್ರಾರಂಭ ಮಾಡಿ 100ಕ್ಕಿಂತ ಹೆಚ್ಚು ಕೋಟಿ ಠೇವಣಿಯನ್ನು ಹೊಂದಿ 700 ಕೋಟಿ ವ್ಯವಹಾರ ಮಾಡಿದೆ ಅಂತ ಹೇಳಿದ್ರೆ ಅದು ದೊಡ್ಡ ಸಾಧನೆ. ಈ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಕ್ರಿಯಾಶೀಲವಾದ ಸಿಬ್ಬಂದಿ ವರ್ಗ ಕೂಡ ಬೇಕು. ಇವತ್ತು ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗ, ವ್ಯವಸ್ಥಾಪಕರು ಇರ್ಬೋದು, ಸಿಬ್ಬಂದಿ ವರ್ಗದವರು ಇರ್ಬೋದು, ಅವರ ನಗುಮುಖದ ಸೇವೆ ಕೂಡ ಈ ಒಂದು ಬ್ಯಾಂಕಿನ ಅಭಿವೃದ್ಧಿಗೆ ಕಾರಣ ಅಂತ ಹೇಳುವ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಗುರುದೇವ ವಿವಿಧೋದ್ದೇಶ ಸಹಕಾರಿ ಬಗ್ಗೆ ನನಗೆ ತುಂಬಾ ಅಂದ್ರೆ ತುಂಬಾ ಆಯ್ತು. ಯಾಕೆಂದ್ರೆ ಭಾರತ್ ಬ್ಯಾಂಕ್ ಇವಾಗಲೇ ಒಂದು 20-25 ಸಾವಿರ ಕೋಟಿ ವ್ಯವಹಾರ ಮಾಡುವಂತ ಒಂದು ದೊಡ್ಡ ಅದು ಕೂಡ ಫಸ್ಟಿಗೆ ಸ್ಟಾರ್ಟ್ ಆದ್ದು ಇದೇ ರೀತಿಯಲ್ಲಿ. ಇವತ್ತು 100ಕ್ಕಿಂತ ಮಿಕ್ಕಿ ಶಾಖೆ ಹೊಂದಿ ಸಾವಿರಾರು ಒಂದು ಉದ್ಯೋಗಕ್ಕೆ ಒಂದು ಪೂರಕವಾಗುವಂತ ಕೆಲಸ ಭಾರತ್ ಬ್ಯಾಂಕ್ ಆಯ್ತು. ಅದೇ ರೀತಿ ಈಗ ಗುರುದೇವ ಆ ಸ್ಮಾರ್ಟ್ ಟೈಮ್ ಅಲ್ಲಿ ಸತೀಶ್ ಅವರು ಹೇಳಿದ್ರು 15 ವರ್ಷದಲ್ಲಿ 21 ಶಾಖೆಯನ್ನು ತೆಗಿಬೇಕಿದ್ರೆ ಅದಕ್ಕೆ ಇರುವಂತ ಅದರ ಹಿಂದುಗಡೆ ಇರುವಂತ ಆಡಳಿತ ವರ್ಗ, ಮೈನ್ ಆಡಳಿತ ವರ್ಗ, ಅವರ ಒಂದು ರೂಪರೇಷೆ, ಅದಕ್ಕೆ ಬೇಕಾಗುವಂತ ಪೂರಕ ಆಗುವಂತ ಸಿಬ್ಬಂದಿ ವರ್ಗ ಅದು ಕೂಡ ಸಿಬ್ಬಂದಿ ವರ್ಗ ನೋಡುವಾಗ ಎಲ್ಲ ಯಂಗ್ಸ್ಟರ್, ಎಲ್ಲರೂ ಯುವಕರು, ಅಂದ್ರೆ ಅಂತ ಯುವಕರಿಗೆ ಒಂದು ಉದ್ಯೋಗವನ್ನು ಕೊಡುವಂತ ಕೆಲಸವನ್ನು ಮಾಡುವಂತ ಕೆಲಸ ಇವತ್ತು ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘದಿಂದ ಆಗಿದೆ. ನಮ್ಮ ಜನರ ಆರ್ಥಿಕತೆ ಒಂದು ಸದೃಢತೆಯಲ್ಲಿ ಇರಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಮತ್ತೆ ಇಲ್ಲಿ ಎಲ್ಲ ಇರುವಂತಹ ಸಹಕಾರಿ ಮತ್ತು ಸಹಕಾರ ಬ್ಯಾಂಕ್ ಸಂಘಗಳು. ಇದರಿಂದಾಗಿ ಮಾತ್ರ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಜನಗಳು ಒಂದು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಅನ್ನೋ ಒಂದು ವಿಚಾರವನ್ನು ನನಗೆ ಖಂಡಿತ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಬೇಕಾದ್ರೆ ಅವನ ಒಂದು 2-3 ತಿಂಗಳ ಅವನು ಶ್ರಮ ಪಡಬೇಕು, ಮತ್ತೆ ಆ ಶ್ರಮಕ್ಕೆ ಫಲ ಸಿಗ್ತದೆ ಅನ್ನುವ ವಿಚಾರ ಅವನಿಗೆ ಖಂಡಿತ ಅವನು ಧೈರ್ಯ ಇಲ್ಲ, ಅವನಿಗೆ ಸಿಗ್ತದೆ ಅಂತ.
ಇಲ್ಲಿ ನಮ್ಮ ಸಹಕಾರಿ ಮತ್ತು ಸಹಕಾರ ಸಂಘಗಳಲ್ಲಿ ಅವರ ಅಗತ್ಯತೆಯನ್ನು ಪೂರೈಸುವ ಒಂದು ನಿಟ್ಟಿನಲ್ಲಿ ಅವರು ಬೇಕಾದಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಅದರಿಂದಾಗಿ ಜನಗಳು ಹೆಚ್ಚಿನವರು ಅವರೊಂದು ಹಾಸುಹೊಕ್ಕಾಗಿದೆ. ಈ ಸಹಕಾರಿ ಸಂಘಗಳೆಲ್ಲ ಅವರ ಜೀವನದ ಒಂದು ಅಂಗವಾಗಿದೆ ನಮ್ಮ ಜನಗಳಿಗೆ. ನೀವೆಲ್ಲರೂ ಇವತ್ತು ನಿಮ್ಮ ಈ ಊರಿಗೆ ಈ ಗುರುದೇವ ವಿದ್ಯೋದೇಶ ಸಹಕಾರ ಸಂಘವನ್ನ ನಿಮ್ಮ ಮಗುವನ್ನು ನಿಮ್ಮ ಮನೆಯಲ್ಲಿ ಹಾಕಿದ್ದೇವೆ. ಅದನ್ನು ಬೆಳೆಸುವಂಥ ಜವಾಬ್ದಾರಿ ನಿಮ್ಮದು. ನಿಮಗೆ ಒಳ್ಳೆಯ ಇದು ಸೇವೆಯನ್ನು ಕೊಡುವ ಜವಾಬ್ದಾರಿ ನಮ್ಮದು. ಅದನ್ನು ನೀವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳಿಕೊಂಡು ನನ್ನ ಈ ಒಂದು ಎರಡು ಮಾತನ್ನ ಇಲ್ಲಿಗೆ ಮುಗಿಸ್ತೇನೆ. ಜೈ. ಕಬಕದಲ್ಲಿ ಒಂದು ವಾಣಿಜ್ಯ ಒಂದು ಯಾವುದಾದ್ರು ಬ್ಯಾಂಕು ಕೆಲ ಹಂತದಲ್ಲಿ ಆಗಬೇಕೆಂಬ ಉದ್ದೇಶ ಇತ್ತು. ನಾವು ಬಿಲ್ಡಿಂಗ್ ಮಾಡುವಾಗಲೇ ರಮೇಶ್ ಮತ್ತು ನಾವು ಒಂದು ಮನೆ ಇದ್ದಾಗೆ ಯಾವುದೇ ಇದ್ರೆ ನಾವು ಚರ್ಚೆ ಮಾಡಿಕೊಂಡು ಮಾಡುವಂಥವ್ರು. ಆದ್ರೆ ಇಲ್ಲಿಂದ ಯಾವುದೇ ವಾಣಿಜ್ಯ ಬ್ಯಾಂಕ್ಗಳು ಇರುವಂತದ್ದು ಮಾಳಿಗೆಯ ಮೇಲೆ ಅದರಿಂದ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗ್ತಿತ್ತು. ಆ ದಿಶೆಯಲ್ಲಿ ಈ ಕೆಲ ಹಂತದಲ್ಲಿ ಒಂದು ವಾಣಿಜ್ಯೋದ್ಯಮವನ್ನು ಸ್ಥಾಪಿಸಿದಂತ ಈ ಗುರುದೇವರಿಗೆ ಮೊತ್ತ ಮೊದಲಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಿವಿಧ ಸಹಕಾರಿ ಸಂಘದ 21ನೇ ಶಾಖೆಯನ್ನು ಈಗಾಗಲೇ ಉದ್ಘಾಟನೆ ಆಗಿದೆ. ಹಾಗೆ ಇನ್ನು ಮುಂದಕ್ಕೆ ಈ ಶಾಖೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸ್ತಾ ಅವಕಾಶ ಸಿಗುವುದು.